ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಜಯ್ ಅಜಯ್ ಯಾಕೆ ಹೊಡಿತಿದ್ಯಾ ಅಜಯ್? ಪಾಪ್ ನನ್ ಮಗನೆ, ಮನೆ ಮುರುಕರು ಕಂಡ್ರ ನೀವು? ಮನೆ ಮುರುಕರು ನಾವ್ ಯಾರ ಮನೆ ಮುರಿದಿದೀವಿ? ನನ್ ಮಗನೆ, ನಮ್ ಮನೆ ಉಳಿಬೇಕು ಅಂದ್ರೆ ಕಂಡವ್ರ ಮನೆ ಉರ್ದು ಬೂದಿ ಆದ್ರೂ ಪರವಾಗಿಲ್ಲ ಕಡ್ಲ. ನಮ್ಮನೆ ಉಳಿಬೇಕು ಕಂಡ್ಲ. ಅದ್ನೇ ಅಲ್ವಾ ಅಜ್ಜಿ ಮಾಡ್ತಿರೋದು? ನೀನ್ 7 ಕಟ್ಟಿದ ಪಾಠನೆ ಚಿಕ್ಕ ವಯಸ್ಸಿಂದ ಕಲ್ತಿರೋದು. ಲೇ, ನನ್ನ ಬಿಟ್ಬಿಟ್ಟು ನೀವೇನ್ರ ಕಡದ್ ಗುಡ್ಡೆ ಹಾಕಿರೋದು? ನನ್ ಮಗ ನಾಗ ಬರ್ಲಿ, ಎಕ್ಕಡ ಕಿತ್ತೋಗಂಗ್ ಹೊಡಿಲಿಲ್ಲ ಅಂದ್ರೆ ನಾನ್ ನಮ್ಮಪ್ಪಂಗ್ ಹುಟ್ಟಿಲ್ಲ ಅಂತ ತಿಳ್ಕೊ. ಅಜಯ್ ನೀನ್ ನಿಮ್ಮ ಅಮ್ಮಂಗ ಅಲ್ವಾ ಹುಟ್ಟಿರೋದು? ನನ್ನ ಮಗನೇ, ನನಗೆ ಯಾಕಜ್ಜಿ ಹಿಂಗಾಡ್ತೀಯ? ಯಾತ್ರೆ ಮುಗಿಸ್ಕೊಂಡ್ ಬಂದವಳು ಪ್ರಸಾದ ಕೊಡ್ತೀವಿ ಅಂದ್ರೆ ಕಜಾಯ ಕೊಡ್ತಿದ್ಯಲ್ಲ ಅಜ್ಜಿ. ಮುಚ್ಚ ಬಾಯಿ. ಆ ಪೆದ್ನನ್ ಮಗನಿಗೆ ಮದ್ವೆ ಮಾಡ್ಸೋದು ಕೊಟ್ಟಿದ್ದೀರಾ? ನೀನ್ ಊರ್ ತುಂಬಾ ಗೂಳಿ ಹೆಂಗ್ ಓಡಾಡ್ತಾ ಇರು, ಮನೆಯಲ್ಲಿರೋ ಆ ಪೆದ್ನನ್ ಮಗನಿಗೆ ಮದ್ವೆ ಮಾಡ್ತೀರಾ? ನಿಮ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಯಾಕಜ್ಜಿ ಬೈತೀಯಾ? ನಾನ್ ಏನ್ ಮಾಡಿವ್ನಿ? ಆ ಪಾರ್ವತಿ ಸಿಕ್ಕಿದ್ರೆ ಮದ್ವೆ ಆಯ್ತಿರ್ಲಿಲ್ವಾ? ಹೋಗಿ ಅವ್ಳು ಸೀರೆ ಇಸ್ಕೊಂಡ್ ಬಂದು ನೇಣ್ ಹಾಕು. ಗಂಡ್ಸಾದನು ಕಿತ್ಕೋಬೇಕು ಕಣ್ಲಾ, ಹೆಂಗ್ಸಂಗ್ ಕಣ್ಣೀರ್ ಹಾಕೋದಲ್ಲ. ನಿನ್ನ ಅಜ್ಜಿ ಸಮಾಧಾನ ಮಾಡ್ಕೊ. ಬಾಯ್ ಕೂತ್ಕ. ಅಜ್ಜಿ ಆ ಶಿವು ತಂಗಿ ಪೆದ್ದಿ, ನಮ್ಮನೇಲಿರೋನು ಪೆದ್ದ. ಇಬ್ಬರಿಗೂ ಮದುವೆ ಮಾಡಿಸಿದ್ರೆ ಪೆದ್ದಿ ಜೋಡಿ ಆಯ್ತಾರೆ. ಆಗ ಆ ಶಿವು ತಂಗಿ ರಾಣಿಗೆ ಆಸ್ತಿ ಬರ್ತದೆ. ಆ ಪೆದ್ದಿಗೆ ಅಂದ್ರೆ ಸಾಕು, ಇಲ್ಲ ಹಂಗೆ ಕಣ್ಬಿಟ್ರು ಸಾಕು, ಓಡ್ ಬಂದು ಸೈನ್ ಹಾಕ್ತಾಳೆ. ಅವಳು ಇಲ್ಲೂ ಒದ್ದಾಡ್ತಾಳೆ, ಆ ಶಿವ ಅಲ್ಲಿ ಒದ್ದಾಡ್ತಾನೆ. ಹೆಂಗೈತೆ ನಮ್ಮ ಐಡಿಯಾ? ನಿಮ್ಮ ಐಡಿಯಾಕ್ಕೆ ಬೆಂಕಿ ಬಿತ್ತು. ಸರಿ, ಏನೋ ಮಾಡೋದಕ್ಕೆ ಹೊರಟಿದ್ದೀರಾ, ಆದ್ರೆ ನೀನೊಬ್ನೇ ಯಾಕೆ ಇಲ್ಲೇ ಇದೀಯಾ? ಈ ಪ್ಲಾನ್ ಎಲ್ಲ ಈರ್ಭದ್ರಯ್ಯನವ್ರದ್ದು. ಅದಕ್ಕೆ ಅಣ್ಣ ಹೋಗೋನೆ, ನಾನು ಹೋದ್ರೆ ಕೆಲಸ ಕೆಟ್ಟೋಯ್ತದೆ. ಅದಕ್ಕೇನೆ ಇದೆಲ್ಲ ನೋಡ್ಕತ್ತಿರೋದು. ಅಲ್ಲ ಕಡ್ಲ, ಹೆಂಗಸನ್ ಮುಂದೆ ಬಿಟ್ಟು ಗಂಡ್ಸಾಗಿದ್ದವ್ರು ನೀವು ಹಿಂದೆ ಉಳಿತೀರಾ? ನೋಡು, ಯಾವತ್ತು ಹೆಂಗಸರಿಗೆ ಅಧಿಕಾರ ಕೊಡಬಾರ್ದು ಕಡ್ರು. ನೀವು ಗಂಡಸರಾಗಿ ಉಳಿಬೇಕು. ಯಾವತ್ತು ಬುದ್ಧಿ ಕಲಿತೀರ ಏನು? ಅಪ್ಪಯ್ಯ, ಈ ರಶ್ಮಿ ಜೀವನ ಹಾಳು ಮಾಡಬೇಕು ಅಂತ ನಾವು ಮಾಡ್ಕೊಂಡಿದ್ದ ಪ್ಲಾನ್ಗಳೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋಷ್ಟರಲ್ಲಿ ಆ ರಾಣಿ ಜೀವನನು ನಿನ್ನ ಕಾಲು ಬುಡಕ್ಕೆ ಬಂದ್ಬಿದ್ದೈತೆ. ಇವಾಗಿಂದ ನಿನ್ನ ಆಟ ಶುರು. ನೆಂಟರು ಮನೆಗೆ ಮೂಲ, ಕೊಂಟಿ ಎತ್ತು ಹೊಲಕ್ಕೆ ಮೂಲ ಕಣೋ ಪರ್ಶು. ನಮಗೆ ಎಂಥ ಕೆಟ್ಟ ಪರಿಸ್ಥಿತಿ ಬಂದರೂ ನಾಗಮಂಗಲಕ್ಕೆ ದಾರಿ ಯಾವುದು ಅಂದರೆ ನಾಲ್ಗೇನೆ ದಾರಿ ಅನ್ನೋ ಥರ ಮುನ್ನುಗ್ಗುತ್ತಾ ಇದ್ದರೆ, ನಾವು ಕೊಟ್ಟರೆ ವರ ಇಟ್ಟರೆ ಶಾಪ ಅಂತ ಮುನ್ನುಗ್ಗುತ್ತಾ ಇದ್ದರೆ ಜಯ ಯಾವತ್ತಿದ್ರು ನಮ್ಮದೇ ಕಣೋ. ನೋಡ್ತಾ ಇರು, ಶಿವು ಮನೆ ಸರ್ವನಾಶ ಆಗುತ್ತೆ. ಆ ರಾಣಿ ಹೋದ ಮನೇಲಿ ಅವಳಿಗೆ ಉಣ್ಣಕ್ಕೂ ಗತಿ ಇಲ್ಲದೆ, ತೊಡೋಕ್ಕೂ ಬಟ್ಟೆ ಇಲ್ಲದೆ ಆ ಪೆದ್ದನ ಜೊತೆನೆ ಸಾಯ್ತಾನೆ. ನಿನ್ನ ಗೋಡಂಬಿ ಮೂಲೆಯಲ್ಲಿ ಧೂಳು ಹಿಡಿದು ಕೈ ಬಾಯಿ ಆಡ್ಸಕ್ಕಾಗದೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾನೆ. ಇಷ್ಟೆಲ್ಲ ಆಗಬೇಕು ಅಂದರೆ ಆ ಪೆದ್ದನ ಜೊತೆ ರಾಣಿ ಮದುವೆ ಆಗಬೇಕು. ಅದಕ್ಕೂ ಮುಂಚೆ ಆ ಪೆದ್ದ ಶಿವು ಮನೆಯಲ್ಲಿ ಸೈ ಅನ್ನಿಸ್ಕೋಬೇಕು. ಆ ಸಿಹಿ ಸುದ್ದಿಗೋಸ್ಕರನೇ ಕಾಯ್ತಾ ಇದ್ದೀನಿ ಕಣೋ. ದಣ್ಗಳೇ, ಮೊಲಗಳು 7-8 ಬಿಲ ಮಾಡ್ಕೊಂಡು ಒಳಗಡೆನೇ ಆಡ್ತಾ ಇರ್ತವೆ. ಒಂದು ಬಿಲದ ಬಾಯಿ ಮುಚ್ಚಿದ್ರೆ ಹೊತ್ತಕ್ಕಂತ ಇನ್ನೊಂದು ಬಿಲ್ದಾಗಿ ಈಚೆ ಬಂದ್ಬಿಡ್ತದೆ. ಆದರೆ ನೀವು ಬೀಲ್ದೊಳಗೆ ಕೈ ಹಾಕಿಲ್ಲ, ಭೂಮಿನೇ ಬಗ್ದು ಮೊಲ ಹಿಡಿಯೋ ತಂತ್ರಗಾರಿಕೆ ಇರೋರು ಅಲ್ಲವ್ರ. ಈ ಸೋಮ ಯಾಕೆ ಕಾಲ್ ಮಾಡ್ತವನೆ? ಸಿಹಿ ಸುದ್ದಿ ಇರಬೇಕು. ಹೇಳ ಸೋಮ, ಏನದು ಸಿಹಿ ಸುದ್ದಿ? ಗುಡ್ ನ್ಯೂಸ್ ಅಂತೆ, ಗುಡ್ ನ್ಯೂಸು. ಇಲ್ಲಿ ಗುಡ್ಡಾನಿ ಕುಸ್ ಬೀಳ್ತೈತೆ. ಯಾಕ್ಲಾ, ಏನಾಯ್ತು? ಏನಾಯ್ತು ಅಂತ ಕೇಳ್ತಿಯಲ್ಲ ಪಾವ? ಆ ಗೋಡಂಬಿ ಸರಿ ಹೋಗ್ಬಿಟ್ಟವನಂತೆ. ಕೈ ಕಾಲು ಆಡಿಸ್ತಾವನಂತೆ, ಕೈ ಹಿಡಿದ್ರೆ ನಡೀತಾವನಂತೆ. ನಿಜ ಹೇಳ್ತಿದ್ದೀನಲ್ಲ, ನಿಂಗೆ ಹೆಂಗ್ಲ ಗೊತ್ತಾಯ್ತು? ನಾನೇನ ಕಿವಿಯಾರ ಕೇಳಿಸ್ಕೊಂಡಿವ್ನಿ. ಆಗ್ಲೇ ಪೆದ್ದನ್ಗೆ ಫೋನ್ ಮಾಡಿದ್ದೆ, ಅವ್ನ್ ಬಿಜಿ ಅವನೇ ಅಂತ ನಮ್ಸಕ್ಕೆ. ಆಗ ಶಿವ ಮನೆಯವರೆಲ್ಲ ಮಾತಾಡ್ತಿದ್ರು. ಅದಕ್ಕೆ ಒಂದ್ ದಿವಸರಲ್ಲಿ ನಿಂಗೆ ಫೋನ್ ಮಾಡ್ತೀವ್ನಿ. ಲೋ ಬಾವಾ, ಆ ಗೋಡಂಬಿ ಏನಾರ ಮಾತಾಡಿದ್ರೆ ನಿನ್ ಗತಿ ಏನ್ಲಾ? ಆ ಶಿವು ನಿನ್ನ ಸುಮ್ಮನೆ ಬಿಟ್ಟಾನೇನ್ಲಾ? ನೀ ಏನ್ ಮಾಡ್ತೀಯ ಗೊತ್ತಿಲ್ಲ. ಆ ನನ್ ಮಗ ಮಾತಾಡಬಾರ್ದು ಕಲ. ನನ್ ಬಾವ ನೀನು ಪಾರ್ವತಿನ ನನ್ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ಯಾ. ನಿನ್ಗೇನಾರ ಆದ್ರೆ ನನ್ ಯಾರನ್ನ ಕೇಳಲಿ? ಲವ್ ಸೋಮ,
ಹೊಸಿ ಫೋನ್ ಇಡ್ಲಾ, ಆಮೇಲೆ ಫೋನ್ ಮಾಡ್ತೀನಿ. ಫೀಲಿಂಗ್ಸ್ನ ಯಾವನು ಅರ್ಥನೇ ಮಾಡ್ಕೊಳಕ್ಕಿಲ್ಲ. ಯಾಕೋ ಪರ್ಶು, ಏನದು ಸುದ್ದಿ? ಸಿಹಿ ಸುದ್ದಿ ಕೇಳೋಣ ಅಂದರೆ ಯಾಕೋ ಮುಖ ಸಪ್ಪಗೆ ಮಾಡ್ಕೊಂಡಿದೆಯಲ್ಲೋ? ಅಪ್ಪಯ್ಯ, ಗೋಡಂಬಿ ಓಡಾಡ್ತಾವನಂತೆ. ಮಾತು ಬರೋದೊಂದು ಬಾಕಿ ಅಂತೆ ಅಪ್ಪಯ್ಯ. ಸೋಮ ಹೇಳ್ದ. ನನಗೊಂದು ಅನ್ನಿಸ್ತಾಯ್ತು, ಹೇಳ್ಬಿಡ್ತೀನಿ, ತಪ್ಪು ತಿಳ್ಕೊಬೇಡಿ. ನಾವು ಶಿವ ಜೀವನನ ಹಾಳು ಮಾಡಬೇಕು ಅಂತ ಪ್ರತಿ ಸಾರಿ ಪ್ರಯತ್ನ ಪಟ್ಟಾಗಲೂ ಅದು ನಮಗೆ ತಿರುಗಿ ಬಾಣ ಆಗ್ತಾೈತೆ. ಈಗ ರಾಣಿ ಮದುವೆ ಮಾಡಿಸಿ ಶಿವ ಜೀವನ ಹಾಳು ಮಾಡಿ ಮಾಸ್ತಿ ಕೊಪ್ಪಳು ಅವ್ರ ಆಸ್ತಿನ ಅವ್ರಿಗೆ ಕೊಡ್ಸೋಕೆ ಹೋಗ್ತಾ ಇದ್ದೀರಾ. ಅದರಿಂದ ನಮ್ಮ ಚಿಕ್ಕಣಿ ಜೀವಕ್ಕೆ ಕುತ್ಬರಂಗಾಯ್ತೈತೆ. ಆ ಮಾಕಾಳವ್ವ ಶಿವನ ಯಾವಾಗಲೂ ಕಾಯ್ತಾ ಇರ್ತಾಳನಕ್ಕೆ ಇದೇ ಸಾಕ್ಷಿ ಅಲ್ಲವ್ರ? ಓ ಛತ್ರಿ, ನನ್ನ ಮಗನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಆ ಮಾಕಾಳವನ್ನು ಕೂಡ ದಾಟಬಲ್ಲೆ ಕಣೋ. ಗೋಡಂಬಿಗೆ ಯಮ ಆಯುಷ್ಯನ್ನು ಕೊಟ್ಟಿರಬಹುದು, ಆದರೆ ಈ ಮಾರಿಗುಡಿ ದೇವರು ವೀರಭದ್ರ ಬಿಡೋದಿಲ್ಲ. ಅವನ ಉಸಿರನ್ನು ಹಿಡಿತಾನೆ. ನಿಮ್ಮ ಮನೆ ವಿಷಯ ಯಾವುದು ನಮಗೆ ಬೇಕಾಗಿಲ್ಲಪ್ಪ. ಆಸ್ತಿ ಇಲ್ಲ ಅಂತ ಯಾಕೆ ಹೇಳ್ತೀಯ? ಮಾನ ಮರ್ಯಾದೆ ಅದೇ ದೊಡ್ಡ ಆಸ್ತಿ. 4 ತಂಗಿರ ಜೀವನ ನೋಡ್ಕೋತಾ ಇದೆಯಾ, ಅದೇ ದೊಡ್ಡ ಆಸ್ತಿ ಅಲ್ವಾ? ಶಿವು ಅಂದರೆ ಇಡೀ ಮಾರಿಗುಡಿ ಕೈ ಎತ್ತು ಮುಗಿಯತ್ತೆ. ಇದಕ್ಕಿಂತ ಇನ್ನೇನು ಬೇಕಪ್ಪ? ಮುಂದುವರಿಸ್ಬೋದು. ಅಂತೂ ನಮ್ಮ ಅತ್ತೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರು. ನಂಗೆ ಗೊತ್ತಿತ್ತು ನಮ್ಮ ಅತ್ತೆ ಇದು ತುಂಬಾ ದೊಡ್ಡ ಮನ್ಸು ಅಂತ. ಅಂತೂ ಸಾಬೀತ್ ಮಾಡ್ಬಿಟ್ರು. ನನ್ನ ಮಕ್ಕಳು ಬಿದ್ರು ಹಳ್ಳಕ್ಕೆ. ಇಷ್ಟೊತ್ತಿಗೆ ಫೋನ್ ಬರ್ಬೇಕಿತ್ತಲ್ಲ. ಹಲೋ. 2 ಪದ ಸರಿ, ವಿಚಾರಿಸ್ತೀನಿ. ಅಷ್ಟು ಹೇಳಿ ಮುಚ್ಕೊಂಡು ಫೋನ್ ಮಾಡ್ಕೋ ಪೆದ್ದ ನನ್ನ ಮಗನೇ. ಸರಿ, ವಿಚಾರಿಸ್ತೀನಿ. ಹಿಂಗೆ ಪದೇ ಪದೇ ಫೋನ್ ಮಾಡಿದ್ರೆ ನಮ್ಮ ಡಾಕ್ಟರ್ ಮನು ಶಾನೆ ಬಿಜಿ ಅವನೇ ಅಂತ ಬಿದ್ದಿರೋ ಗುಂಡಿಗೆ ಮತ್ತೆ ಮತ್ತೆ ಬೀಳ್ತಾರೆ. ಆ ಶಿವುವೆ ಅವನ ಮನೆಯವ್ರುವೆ. ನಮ್ಮ ಮನೆ ದೀಪ ಅಣ್ಣಯ್ಯ.